ರಾಯಚೂರಿನ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಪೈಪು ಒಡೆದು ಹೋಗಿರುವಂತಹ ಕಾರಣಕ್ಕಾಗಿ ಇಲ್ಲಿನ ಜನರಿಗೆ ಸಾಕಷ್ಟು ಜಲ ದಿಗ್ಬಂಧನ ಉಂಟಾಗಿದೆ. ಮನೆ ಒಳಗಡೆ ಎಲ್ಲನೂ ನೀರು ನುಗ್ಗಿ ಜನ ಎಲ್ಲ ಮನೆ ಆಚೆ ಕಾಲ ಕಳೆಯುವಂತಹ ಪರಿಸ್ಥಿತಿ ಉದ್ಭವ ಆಗಿದೆ. ನಾವೀಗ ನೋಡ್ತಾ ಇರಬಹುದು ಸಾಕಷ್ಟು ಪ್ರಮಾಣದಲ್ಲಿ ರಾಯಚೂರಿನ RTPS ಏನಿದೆ ಥರ್ಮಲ್ ಪವರ್ ಸ್ಟೇಷನ್ ಇಲ್ಲಿನ ಒಂದು ಸೀವೇಜ್ ವಾಟರ್ನ ಪೈಪ್ ಲೈನ್ ಒಡೆದಿರುವಂತಹ ಕಾರಣದಿಂದಾಗಿ ಮನೆ ಒಳಗಡೆನೂ ಎಲ್ಲ ಸಹ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ನೀರನ್ನ ರಾತ್ರಿ ಇಡೀ ನೀರನ್ನ ಹೊರಗಡೆ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನಿವಾಗ ಅಜ್ಜಿಯ ಒಂದು ವಿಜುವಲ್ ಸಹ ತೋರಿಸ್ತಾ ಇದ್ದೇನೆ. ಪಾಪ ಇವರು 2-3 ದಿನದಿಂದನೂ ಇದೇ ರೀತಿಯಾಗಿ ನೀರನ್ನ ಹೊರಗಡೆ ಹಾಕುವಂತಹ ಒಂದು ಕೆಲಸಕ್ಕೆ ಮುಂದಾಗಿರೋದ್ರಿಂದ ಪಾಪ ಸಾಕಷ್ಟು ಇವರು ಒಬ್ಬರೇ ಇರ್ತಾರೆ ಮನೆಯಲ್ಲಿ. ಈ ಕಡೆ ಇದ್ದಂತಹ ದವಸ ಧಾನ್ಯಗಳು, ಬೇಳೆಕಾಳು, ಅಕ್ಕಿ ಈ ತರದ್ದೆಲ್ಲನೂ ವಸ್ತುಗಳು ಅವಶ್ಯಕತೆ ಇರುವಂತಹ ವಸ್ತುಗಳೆಲ್ಲನೂ ತೊಯ್ದು ಹಾಳಾಗಿದ್ರಿಂದ ಪಾಪ ನಾವೀಗ ವಿಜುವಲ್ಸ್ ಅಲ್ಲಿ ಸಹ ನೋಡ್ತಾ ಇದೀವಿ. ಒಬ್ಬರೇ ಅಜ್ಜಿ ಇರ್ತಾರೆ. ಮನೆಯೆಲ್ಲನೂ ಸಹ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಆತಂಕದಲ್ಲೇನೆ ಮನೆ ವಸ್ತುಗಳೆಲ್ಲನೂ ಸಹ ನೀರಲ್ಲಿ ತೊಯ್ದು ಹಾಳಾಗಿ ಹೋಗಿರೋದ್ರಿಂದ ಸಾಕಷ್ಟು ಕಷ್ಟದಲ್ಲಿ ಪಾಪ ಅಜ್ಜಿ ನೋಡ್ತಾ ಇರಬಹುದು. ಸಾಕಷ್ಟು ಕಷ್ಟವನ್ನ ಇಲ್ಲಿ ಪಡ್ತಾ ಇದ್ದಾರೆ. ಅಜ್ಜಿನೂ ಸಹ ನಾನು ಮಾತಾಡಿಸುವಂತಹ ಒಂದು ಕೆಲಸವನ್ನ ಮಾಡ್ತೀನಿ. ಅಜ್ಜಿ, ಏನಮ್ಮ ಮನೆಗೆಲ್ಲ ನೀರು ನುಗ್ಗ್ಯವಲ್ಲ? 15 ವರ್ಷ ಆಯ್ತು. 15 ವರ್ಷ ಆಯ್ತು. ಯಾರು ನೋಡವಲ್ರು ಮಾಡವಲ್ರು. ಬಂದು ನೋಡೋಗ್ತಾರ, ಓಟ್ ಹಾಕಂತಾರ, ಮಾಡ್ಕೊಡ್ತೀನಿ ಅಂತಾರೆ. ಯಾರು ಮಾಡೋದಿಲ್ಲ ಸರ್. ಹಿಂಗೆ ನನ್ನ ಪರಿಸ್ಥಿತಿ ಭಾರಿ ಗಂಭೀರ ಅದ. ಊಟ ಕೂಡ ಕಷ್ಟ, ಎಲ್ಲ ತೊಯ್ದೋಯ್ತು. ಅಕ್ಕಿ ಬೇಳೆ ಎಲ್ಲ ತೊಯ್ದೋಯ್ತು ಸರ್. ಏನ್ ಮಾಡ್ಬೇಕು ಸರ್ ಹೇಳ್ರಿ? ಎಲ್ಲ ನಾ ಮಾಡಿಕೊಡ್ತೀನಿ, ನೀ ಮಾಡಿಕೊಡ್ತೀನಿ ಅಂತಾರ, ಹೋಗ್ಬಿಡ್ತಾರ. ಯಾರು ಗೆವಣಿಸೋದಿಲ್ಲ, ನೋಡಲ್ಲ, ಮಾಡಲ್ಲ. ಯಾರಿಲ್ಲ ಸರ್, ಒಬ್ಬಕ್ಕೆ. ಮತ್ತೆ ಏನ್ ಮಾಡ್ಲಿ ಸರ್? ನಾನು ಒಬ್ಬಕ್ಕೆ ಇರೋದು. ಹಿಂಗಾಗ್ಯದ, ಏನ್ ಮಾಡ್ಲಿ? ಯಾರು ಮಾಡಿಕೊಡ್ತೀನಿ ಅಂತಾರೆ. ನಂಬರ್ಗಳು ಯಾರು ಮಾಡೋದಿಲ್ಲ. ದದ್ದಲು ಬಂದ, ದದ್ದಲು ನೋಡಿ ಹೋಗಿ ದದ್ದಲು ಮಾಡಿಲ್ಲ. ಆತನು ನೋಡಿಲ್ಲ. ಆತನು ನೀರೆಲ್ಲ ನೋಡಿ ಹೋಗ್ಯಾನ, ಆತನು ಮಾಡಿಲ್ಲ. ಇಲ್ಲಿರೋ ನಂಬರ್ಗಳು ಯಾರು ಮಾಡಿಲ್ಲ. ಈಟಿಂಗ್ ತರ್ತೀನಿ, ಸಿಮೆಂಟ ತರ್ತೀನಿ, ಅದು ತರ್ತೀನಿ ಅಂತ ಓಟ್ ಹಾಕೋವರೆಗೆ ಕೇಳ್ತಾರ, ನೋಡ್ತಾರ, ಹೋಗ್ಬಿಡ್ತಾರ. ಏನು ಮಾಡೋದಿಲ್ಲ ಸರ್. ಈಗ 2-3 ದಿವಸ ಆಯ್ತು ಸರ್. ಏನ್ ಮಾಡ್ಲಿ? ಮತ್ತೆ ಕಾಳೆಲ್ಲ ಚೆಲ್ತು ಹೋಗ್ಬಿಡ್ತದ ಸರ್. ಕಾಳೆಲ್ಲ ಚೆಲ್ತು ಹುಣ್ಣಾಗಿಬಿಡ್ತದ, ರಕ್ತ ಸೋರ್ತದ. ಏನ್ ಮಾಡ್ಲಿ? ಇಲ್ಲಿನ ಕೆಲ ಸ್ಥಳೀಯರು ಸಹ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಸಹ ಮಾತಾಡಿಸ್ತೀನಿ. ಏನ್ ಬ್ರದರ್, ಇದು ನೀರು ಎಲ್ಲಿಂದ ಬಂದಿರೋದು? ಏನ್ ಸಮಸ್ಯೆ ಆಗ್ತಾ ಇದೆ? RTPS ಸಿಪೇಜ್ ಪೈಪ್ ಲೈನ್ ಒಡೆದಗೇಸಿ ಸಿಪೇಜ್ ವಾಟರ್ ಬರಕತ್ತ ಸರ್. ಅದು ವೇಸ್ಟೇಜ್ ನೀರೆಲ್ಲ ಈ ಪೈಪ್ ಒಡೆದಗೇಸಿ ಈಗೆಲ್ಲ 30-40 ಮನೆ ಕುಟುಂಬಗಳಿಗೆಲ್ಲ ನೀರು ಒಕ್ಕೊಂಡಿದಾವ. ಈಗ ನೀವು ನೋಡಿದಂಗೆ ಅಜ್ಜಿ ಒಬ್ಬಕ್ಕೆ ಇರೋದು. ರಾತ್ರಿ ಟೈಮಿಗೆ ಬಂದಾಗ ಪಾಪ ಇದೆ ಹೊಡ್ಕೊಂಡು ಬಹಳ ಎಲ್ಲ ಇದಾರೆ. ಏನೋ ಅಕ್ಕಪಕ್ಕದವರು ಯಾರೋ ಬಂದು ರಾತ್ರಿ ಮನೆಯಲ್ಲಿ ಮನ್ಸ್ಕೊಂಡಿದ್ದಾರೆ. 3 ದಿನ ಆಯ್ತು. ಅಧಿಕಾರಿಗಳು ಇನ್ನವರೆಗೆ ಈ ಮನೆ ವಿಸಿಟ್ ಮಾಡಿಲ್ಲ. ಈಗ ಮತ್ತೆ ಒಂದು ಏನಿಲ್ಲ. ಲಾಸ್ಟ್ ಟೈಮ್ ಅವ್ರು ಹೇಳ್ದಂಗೆ ಶಾಸಕರು ಮತ್ತೆ ಈ ಮನೆಗಳ ಶಿಫ್ಟಿಂಗ್ ಬಗ್ಗೆ ಮಾತಾಡಿದಾರೆ, ಭರವಸೆನೂ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಬೇಕಂತಂದು ಅವರಲ್ಲಿ ಮನವಿ ನಂದು. ಇವ್ರು ಮಲಗಿಲ್ಲ, ಇಲ್ಲಿ ಮನೇಲಿ ಮಲಗಕ್ಕಾಗಿಲ್ಲ. ಎಷ್ಟು ದಿನ ಆಯ್ತು ಇವ್ರು ಆಚೆ ಮಲಗಿ? ಈಗ 3 ದಿನ ಆಯ್ತು ಸರ್. 3 ದಿನ ಆಯ್ತು. ನಾನು ನಿನ್ನೆ ಪಂಚಾಯತ್ ಅವರಿಗೆ, ಅಧ್ಯಕ್ಷರಿಗೆ ನಾನು ಕಾಲ್ ಮಾಡಿ ಹೇಳಿದೆ, ಈ ಒಂದ್ ವೇಳೆ ಇವತ್ತು ಬಗೆಹರಿಸ್ಕೊಂಡಿಲ್ಲ ಅಂದ್ರೆ ಪಂಚಾಯತಿಯಲ್ಲಿ ಮಲಗಿಸಬೇಕಾಗತ್ತಂತ ನಾನು ಅವ್ರಿಗೆ ಹೇಳಿದ್ದೀನಿ ಸರ್. ತೀರ್ಮಾನ ಮಾಡಿದ್ದೀವಿ ಸರ್. ಇವತ್ತೇನು ಇವ್ರು ಬಂದು ಕ್ಲೀನ್ ಮಾಡಿ ಮತ್ತೆ ಇದೇನು ವ್ಯವಸ್ಥೆ ಅವರಿಗೆ ಆಗಿಲ್ಲ ಅಂತಂದ್ರೆ ಪಂಚಾಯತಿಯಲ್ಲಿ ಮಲ್ಕೋದು ನಾವೆಲ್ಲ. ಯಾವ್ದು ಬ್ರದರ್, ಎಲ್ಲಿಂದ ಮಿಕ್ಸ್ ಆಗಿ ಬರ್ತದೆ ಇದ್ರಲ್ಲಿ? ಹ್ಯಾಶ್ ಅಥವಾ ಏನದ ಸರ್? ಬೂದಿ ಸರ್. ಇದೇನು ವೇಸ್ಟೇಜ್ ನೀರು ಬರುತ್ತಲ್ಲ ಸರ್, RTPS ವಿದ್ಯುತ್ ಉತ್ಪಾದನೆ ವೇಸ್ಟ್ ಆಗಿದೆ, ಅದರಿಂದ ಬೂದಿ ಬರುತ್ತೆ. ಆ ಬೂದಿ ನೀರು ಪೈಪ್ ಓವರ್ಲೋಡ್ ಆಗಿ ಒಡೆದೋಗಿದೆ. ಅವರು ಬೇಜವಾಬ್ದಾರಿತನ ಪೈಪ್ ಒಡೆದೋಗಿರೋದ್ರಿಂದ ಇವತ್ತೆಲ್ಲ ಕುಟುಂಬಗಳು ಕಷ್ಟಪಡಕತ್ತವೆ ಸರ್. ನನ್ನ ಹಿಂಭಾಗದ ವಿಜುವಲ್ಸ್ ಅಲ್ಲಿ ಸಹ ನೋಡ್ತಾ ಇದ್ದೀನಿ. ಪಾಪ 10 ಜನರ ಒಂದು ಸಮಸ್ಯೆಗಳು ಈ ರೀತಿಯಾಗಿ ಆಗಿದಾವೆ. ಎಲ್ಲರ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಆತಂಕದಲ್ಲೇ ಕಾಲ ಕಳೆಯುವಂತ ಪರಿಸ್ಥಿತಿ ಇದೆ. ಈ ನೀರನ್ನ ಮನೆಯಿಂದ ಆಚೆ ಹಾಕ್ಲಿಕ್ಕೆ ಹರಸಾಹಸ ಪಡುವಂತಹದ್ದು. ರಾತ್ರಿ ಇಡೀ ಮನೆಯಿಂದ ನೀರನ್ನ ಆಚೆ ಹಾಕುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರೋದ್ರಿಂದ ಇದನ್ನ ಆದಷ್ಟು ಬೇಗ ಈ ಒಂದು ಮನೆಗಳೇನಿದಾವೆ ಇವುಗಳೆಲ್ಲನೂ ಶಿಫ್ಟಿಂಗ್ ವಿಲೇಜಸ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ರಿಆಪ್ಟೇಷನ್ ಮಾಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಸಹ ಇಲ್ಲಿನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.